ನನ್ನ ಹತ್ರ ಇರುವಂಥ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ಟ್ ಮೆಟೀರಿಯಲ್ ಅಂದ್ರೆ ಇದೆ, ವಿಚ್ ಕಾಸ್ಟ್ ಅರೌಂಡ್ 4000 rupees. ಏನಿರ್ಬೋದು ಗೆಸ್ ಮಾಡಿ. ಸ್ಕೆಚ್ನ ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ ಬಂದಾಗ ಈ ಒಂದು ಪರ್ಫ್ಯೂಮ್ ಯೂಸ್ ಮಾಡ್ತೇನೆ. ಹಾಯ್ ನಮಸ್ಕಾರ, ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗ್ರೇಟ್. ನಾನು ಚಿದಾನಂದ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರುವಂಥ ಎಲ್ಲ ಆರ್ಟ್ ಮೆಟೀರಿಯಲ್ಸ್ ಬಗ್ಗೆ ಹೇಳ್ತೀನಿ. ಯಾವ್ದಾವ್ದು ಎಸೆನ್ಷಿಯಲ್ಸ್, ನಾನ್ ಎಸೆನ್ಷಿಯಲ್ಸ್, ಎಷ್ಟು ಕಾಸ್ಟ್ ಆಗುತ್ತೆ, ಯಾವ ಕಂಪ್ನಿ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಮಾಡಿ ಚಿದಾಸ್ ಅಂತ, ಅದು ಕೂಡ ಫಾಲೋ ಮಾಡೋದು ಮರಿಬೇಡಿ. ಬನ್ನಿ ಶುರು ಮಾಡೋಣ. ಓಕೆ, ಫಸ್ಟ್ ಥಿಂಗ್ ಇಸ್, ನಿಮಗೆ ಗೊತ್ತಿರೋ ಥರ ನಾನು ಸ್ಕೆಚಿಂಗ್ಸ್ ಮಾಡ್ತೀನಿ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಟೀರಿಯಲ್ಸ್ ಈ ಬಾಕ್ಸಲ್ಲಿ ಇರೋದು. ಲೆಟ್ ಮೀ ಶೋ ಯು ಒನ್ ಬೈ ಒನ್ ಏನಂತ. ಫಸ್ಟ್ ಥಿಂಗ್ ಇಸ್ ಪೆನ್ಸಿಲ್ಸ್. ನಾನು ಯೂಸ್ ಮಾಡುವಂಥ ಪೆನ್ಸಿಲ್ ಬಂದು ಸ್ಟ್ರೇಡ್ಲರ್, ದಟ್ ಈಸ್ 8B, HB, 5B, 2B. ಸೊ ಡಿಫ್ರೆಂಟ್ ಗ್ರೇಡ್. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದು ಕೂಡ ನೋಡಿ. ಸೊ ದಿಸ್ ಆರ್ ದ ಪೆನ್ಸಿಲ್ಸ್ ವಿಚ್ ಐ ಯೂಸ್. ಈ ಒಂದು ಪೆನ್ಸಿಲ್ ಕಾಸ್ಟ್ ಬಂದ್ಬಿಟ್ಟು ಅರೌಂಡ್ 70 to 80 rupees ಆಗುತ್ತೆ. ಸೊ ಓನ್ಲಿ ಇಂಪಾರ್ಟೆಂಟ್ ಡ್ರಾಯಿಂಗ್ಸ್ಗೆ ಮಾತ್ರ ಯೂಸ್ ಮಾಡೋದು. ಅದನ್ನ ಬಿಟ್ಟು ಏನಾದರೂ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈ ಒಂದು ಪೆನ್ಸಿಲ್ಸ್ನ ಯೂಸ್ ಮಾಡ್ತೀನಿ. ಫೈಬರ್ ಕ್ಯಾಸ್ಟರ್, ಕ್ಯಾಮ್ಲಿನ್, ಇವೆಲ್ಲ ಅರೌಂಡ್ 10 rupees, 15 rupees ಕಾಸ್ಟ್ ಆಗುತ್ತೆ. ಇದರಲ್ಲೂ ಕೂಡ ಗ್ರೇಡ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಒನ್ ಎರೇಸರ್ ಪೆನ್ಸಿಲ್. ಇದು ಕೂಡ ಸ್ಟೇಲರ್ ಕಂಪ್ನಿ. ದಿಸ್ ಇಸ್ ಎರೇಸರ್ ಪೆನ್ಸಿಲ್ ಅಂತ. ತುಂಬ ಹಾರ್ಡ್ ಇದೆ, ಬಟ್ ಇದೇನು ನಂಗೆ ಅಷ್ಟು ಯೂಸ್ ಆಗಿಲ್ಲ. ದಿಸ್ ಇಸ್ ಸೋ ಹಾರ್ಡ್, ಅಷ್ಟು ರಿಕ್ವೈರ್ಡ್ ಇಲ್ಲ, ಬಟ್ ಐ ಡೋಂಟ್ ರೆಕಮೆಂಡ್ ದಿಸ್ ಟು ಬೈ. ಇದು ಕೂಡ ಎರೇಸರ್, ಟಾಂಬೋ ಮೋನೋ ಎರೇಸರ್ ಅಂತ. ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಥಿಂಗ್. ಆ್ಯಂಡ್ ಇದು ಕೂಡ ನಾನು ರೀಸೆಂಟಾಗಿ ಬೈ ಮಾಡಿದ್ದು, ತುಂಬ ಯೂಸ್ಫುಲ್ ಇದೆ. ಮ್ಯಾನ್, ಐ ರೆಕಮೆಂಡ್ ಯು. ಏನಾದರೂ ನೀವು ಮೆಟೀರಿಯಲ್ಸ್ ತೊಗೊಬೇಕಂದ್ರೆ ಇದನ್ನು ತೊಗೊಳ್ಳಿ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. 200 to 250 rupees ಇದೆ. ನೆಕ್ಸ್ಟ್ ಥಿಂಗ್ ಇಸ್ ಮೈಕ್ರೋನ್ ಪೆನ್ ಅಂತ. ಆರ್ಟ್ ಲೈನ್ ಮೈಕ್ರೋನ್ ಪೆನ್ 0.05. ಅಂಡ್ ನೀವೆಲ್ಲ 0.5 ಮೆಕ್ಯಾನಿಕಲ್ ಲೆಡ್ ನೋಡ್ತೀವಿ. ಇಮ್ಯಾಜಿನ್ ದಿಸ್ 0.05 ಯಾವ ಸೈಜ್ ಇರ್ಬೇಡ ಅಂತ ತೋರಿಸ್ತೀನಿ ನೋಡಿ. ಆ ನಿಬ್ ನೋಡಿ ಎಷ್ಟಿದೆ ಅಂತ. ಈ ಥರ ಮಾಡ್ಬೇಕಾದ್ರೆ ಏನಾದರೂ ಕೈ ಬಿಟ್ಟರೆ ನಿಬ್ ಹೋಗುತ್ತೆ, ಅಷ್ಟು ಡೆಲಿಕೇಟೆಡ್ ನಿಬ್ ಇದು. ಬಟ್ ಯೂಸ್ಫುಲ್. ತುಂಬ ಡೀಟೇಲಿಂಗ್ ಡ್ರಾಯಿಂಗ್ಸ್ ಮಾಡಬೇಕಾದ್ರೆ ತುಂಬ ಯೂಸ್ ಆಗುತ್ತೆ. ಇಲಿಸ್ಟ್ರೇಷನ್ ಆರ್ ಸಮಥಿಂಗ್, ಸ್ಕೆಚಿಂಗ್ ಥಿಂಗ್ಸ್ ತುಂಬ ಯೂಸ್ ಆಗುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಸ್ಮಡ್ಜ್ ಟೂಲ್ ಅಂತ. ದಿಸ್ ಆರ್ ದ ಪೇಪರ್ ಸ್ಟಂಪ್ಸ್. ಇದೇನಿಲ್ಲ, ಜಸ್ಟ್ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ದಿಸ್ ಈಸ್ ಪೇಪರ್ ಮೆಟೀರಿಯಲ್. ಇದನ್ನು ಪೇಪರ್ ಎಲ್ಲ ರೋಲ್ ಮಾಡಿ, ಜಸ್ಟ್ ಕಂಪ್ರೆಸ್ಡ್ ಪೇಪರ್ ರೋಲ್ ಅಷ್ಟೇ ಇದು. ಆ್ಯಂಡ್ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಇದನ್ನು ಕ್ಲೀನ್ ಮಾಡ್ಕೊಬೋದು. ಆ್ಯಂಡ್ ಸ್ಮಡ್ಜ್ ಬ್ಲೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಬಟ್ ನಾನು ಇದನ್ನು ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ದಿಸ್ ದೇರ್ ಇಸ್ ಸಮ್ ಆಲ್ಟರ್ನೇಟಿವ್ ಥಿಂಗ್ಸ್ ಲೈಕ್ ಕಾಟನ್ ಬಡ್ ಇರುತ್ತೆ. ಆ್ಯಂಡ್ ಬ್ರಷಸ್ ಎಲ್ಲೋಯ್ತು. ಓಕೆ, ದಿಸ್ ಬ್ರಷ್ ಇದೆಯಲ್ಲ, ಈ ಒಂದು ಬ್ರಷ್ನ ಕೂಡ ನಾವು ಬ್ಲೆಂಡ್ ಮಾಡೋದಕ್ಕೆ ಅವ್ರ ಸ್ಮಡ್ಜ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸೊ ಈ ಒಂದು ಐಟಮ್ ಇರಲಿ. ನೆಕ್ಸ್ಟ್ ಐಟಮ್ ಈಸ್ ದಿಸ್ ಕಟರ್ ಥಿಂಗ್. ಇದೇನಿದೆ ಸ್ಮಾಲ್ ಬೇಡ್ ಎಕ್ಸಾಕ್ಟೋ ನೈಫ್ ಫಾರ್ ವಾಟ್ ದೇ ಸೇ ಡೀಟೇಲ್ಡ್ ನೈಫ್ ಅಂತಾರೆ. ತುಂಬಾ ಯೂಸ್ಫುಲ್ ಇದು. ಈ ಮೆಟಲ್ ಬಾಡಿ ನೋಡಿ, ಈ ಮೆಟಲ್ ಬಾಡಿ ಜೊತೆ ಒಂದು ಗ್ರಿಪ್, ಏನಾದ್ರು ಕ್ರಾಫ್ಟ್ ವರ್ಕ್ ಮಾಡ್ಬೇಕಾದ್ರೆ ಇದು ತುಂಬಾ ಯೂಸ್ ಆಗುತ್ತೆ. ಇದ್ರ ಜೊತೆ ಡಿಫ್ರೆಂಟ್ ಬ್ಲೇಡ್ಸ್ ಕೂಡ ಬರುತ್ತೆ, ಡಿಫ್ರೆಂಟ್ ಸೆಟ್ಸ್ ಆಫ್ ಬ್ಲೇಡ್ಸ್. ಒಂದೇನಾದ್ರೂ ಜಾಸ್ತಿ ಪಾಯಿಂಟ್ ಹೋದ್ರೆ, ಇಲ್ಲ ಬ್ಲೇಡ್ ಏನಾದ್ರು ಶಾರ್ಪ್ ಹೋದ್ರೆ ಚೇಂಜ್ ಮಾಡ್ಕೋಬಹುದು ಲೈಕ್ ದಿಸ್. ಬಟ್ ತುಂಬಾ ಕೇರ್ಫುಲ್ ಆಗಿರ್ಬೇಕು. ತುಂಬಾ ಪಾಯಿಂಟ್ ಅಂಡ್ ಶಾರ್ಪ್ ಆಗಿರುತ್ತೆ ಇದು ನೋಡಿ. ಹಾಕೋದಕ್ಕಾಗ್ತಿಲ್ಲ. ಈ ತರ ಹಾಕ್ಬಿಟ್ಟು ಅಗೇನ್ ಟೈಟ್ ಮಾಡಿದ್ರೆ ಫುಲ್ಲಿ ಟೈಟ್ ಅಂಡ್ ತುಂಬಾ ಗ್ರಿಪ್ ಇದೆ ಹೋಲ್ಡ್ ಮಾಡೋದಕ್ಕೆ. ಅಂಡ್ ನೆಕ್ಸ್ಟ್ ಥಿಂಗ್ ಇಸ್ ಮೆಕ್ಯಾನಿಕಲ್ ಪೆನ್ಸಿಲ್ಸ್. ಒಂದು 0.5 ಲೆಡ್ಗೆ ಮೆಕ್ಯಾನಿಕಲ್ ಪೆನ್ಸಿಲ್ ಇದೆ. ಇದು ನಾರ್ಮಲ್ ಸ್ಟೇಷನರಿ ಸಿಗುವಂತ ಸೆಲ್ಲೋ. ಓಕೆ, ಇದನ್ನ ಬಿಟ್ರೆ ಒನ್ ಮೋರ್ ಮೆಕ್ಯಾನಿಕಲ್ ಪೆನ್ಸಿಲ್ ಇದೆ 0.7 ಸೈಜ್ದು. ಅಂಡ್ ಐ ಡೋಂಟ್ ನೋ ಯಾವ ಕಂಪ್ನಿ ಇದು ಅಂತ, ಬಟ್ ಚೆನ್ನಾಗಿದೆ ಇದು. ದಿಸ್ ಇಸ್ ಒನ್ ಆಫ್ ಮೈ ಜೂನಿಯರ್ಸ್ ಆಕ್ಚುಲಿ. ಬಾಕ್ಸ್ ಕೊಡೋದೇ ಮರ್ತ್ಬಿಟ್ಟೆ ನಾನು. ಇಫ್ ಯು ಆರ್ ಸೀಯಿಂಗ್ ದಿಸ್, ಥ್ಯಾಂಕ್ ಯು ಫಾರ್ ದಿಸ್ ಪ್ರಿಟಿ ಪೆನ್ಸಿಲ್. ಆಕ್ಚುಲಿ ಏನಂದ್ರೆ 0.7 ಸೈಜ್ದು ಡಯಾಮೀಟರ್ ಏನಿದೆ, ಫುಲ್ ಡೆಪ್ತ್ ಇದೆ. ಸೊ ಲೆಡ್ ಬ್ರೇಕ್ ಆಗುವಂತ ಚಾನ್ಸಸ್ ಕಡಿಮೆ ಈ ಒಂದು ಪೆನ್ಸಿಲ್ಸ್ ಅಲ್ಲಿ. ಅಂಡ್ ಈ ಒಂದು ಮೆಕ್ಯಾನಿಕಲ್ ಪೆನ್ಸಿಲ್ಸ್ಗೆ ಯೂಸ್ ಮಾಡುವಂತ ಲೆಡ್ ಬಂದ್ಬಿಟ್ಟು ಸ್ಟೇಡ್ಲರ್ದೆ 0.7 ಸೈಜ್ 2B ಗ್ರೇಡ್. ನನಗೆ 5B ಗ್ರೇಡ್ ಬೇಕಿತ್ತು, ಅವ್ರು 8B ಗ್ರೇಡು. ಬಟ್ ಸ್ಟೇಷನರಿ ಅವರು ಆ ಒಂದು ಗ್ರೇಡಲ್ಲಿ ಬರಲ್ಲ ಲೆಡ್ ಅಂತ ಅಂದ್ರೂ ಗೊತ್ತಿಲ್ಲ. ಬಟ್ ಇಟ್ ಈಸ್ ಯೂಸ್ಫುಲ್. ಯಾಕಂದ್ರೆ ಕಂಪೇರ್ ಮಾಡಿ, ಈ ಒಂದು 2B ಲೆಡ್ ಅಂಡ್ ಈ ಒಂದು 2B ಪೆನ್ಸಿಲ್, ಸಮ್ ಶಾರ್ಪ್ ಆಬ್ಜೆಕ್ಟ್ಸ್ ಲೈಕ್ ಹೇರ್ಸ್ ಏನೋ ಮಾಡ್ಬೇಕಾದ್ರೆ ಇದನ್ನ ನಾನು ಶಾರ್ಪ್ ಮಾಡಬೇಕಾಗುತ್ತೆ. ಬಟ್ ದಿಸ್ ಥಿಂಗ್ ಇದೆಯಲ್ಲ, ಶಾರ್ಪ್ ಮಾಡೋದೇನು ಬೇಕಿಲ್ಲ. ಸೊ ಈಸಿ ವರ್ಕ್, ಹೆಲ್ಪ್ ಆಗುತ್ತೆ, ಅಂತ ಕಡೆ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ವೈ I brought this 0.7 2B grade pencil lead. ನೆಕ್ಸ್ಟ್ ಥಿಂಗ್ ಬಂದು ಸಮ್ ಗ್ಲಾಸ್ ಮಾರ್ಕರ್. ವೈಟ್ ಹೈಲೈಟ್ಸ್ ಏನೋ ಕೊಡ್ಬೇಕಂದ್ರೆ ಒಂದು ಗ್ಲಾಸ್ ಮಾರ್ಕರ್ ನಾರ್ಮಲ್ ಹಾರ್ಡ್ವೇರ್ ಶಾಪ್ ಅಲ್ಲೆಲ್ಲ ಸಿಗುತ್ತೆ. ಇದು ಒಂದು ಎರೇಸರ್ ಶಾರ್ಪ್ನರ್ ಅಂಡ್ ಸಮ್ ಸ್ಕೇಲ್ಸ್. ಓಕೆ, ಅಂಡ್ ನಾವು ಸ್ಕೆಚಿಂಗ್ ಥಿಂಗ್ಸ್ಗೆ ಬೇಕಾಗಿರುವಂಥ ಎಸೆನ್ಷಿಯಲ್ ಥಿಂಗ್ಸ್ ಇದು ನನಗೆ. ನೆಕ್ಸ್ಟ್ ಥಿಂಗ್ ಇಸ್ ಸ್ಕೆಚ್ನ ಪ್ರೊಟೆಕ್ಟ್ ಮಾಡೋದು ಹೇಗೆ ಅಂತ ಬಂದಾಗ ಈ ಒಂದು ಪರ್ಫ್ಯೂಮ್ ಯೂಸ್ ಮಾಡ್ತೇನೆ. ಆ್ಯಕ್ಚುಲಿ ಪರ್ಫ್ಯೂಮ್ ಅಲ್ಲ, ಇಟ್ ಈಸ್ ಕಾಲ್ಡ್ ಫಿಕ್ಸೇಟಿವ್ ಸ್ಪ್ರೇ ಅಂತ. ಇರಿಟೇಷನ್ ಇದೆ, ಕ್ಲೋಸ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕು ಸ್ಕೆಚಸ್ ಮೇಲೆ. ಹೇಗೆ ಎಫೆಕ್ಟ್ ಮಾಡುತ್ತೆ ಅಂದರೆ, ಇಟ್ ವಿಲ್ ಗಿವ್ ಸಮ್ ಟ್ರಾನ್ಸ್ಪರೆಂಟ್ ಕೋಟಿಂಗ್ ಆನ್ ದ ಸ್ಕೆಚ್. ನಾವು ಹ್ಯಾಂಡ್ ಟಚ್ ಮಾಡಿ
ಶೇಡಿಂಗ್ಸ್ ಹೋಗೋದಿರಲಿಲ್ಲ. ಈವನ್ ಎರೇಸರ್ ತೊಗೊಂಡು ರಬ್ ಮಾಡಿದ್ರು ಕೂಡ ಹೋಗೋಲ್ಲ, ಅಷ್ಟು ಎಫೆಕ್ಟಿವ್. ವಿ ಆರ್ ಡನ್ ವಿತ್ ಆಲ್ ಮೈ ಸ್ಕೆಚಿಂಗ್ ಎಸೆನ್ಷಿಯಲ್ಸ್. ನೆಕ್ಸ್ಟ್ ಕಲರ್ ಥಿಂಗ್ಸ್ಗೆ ಮೂವ್ ಆಗೋಣ. ಆ್ಯಂಡ್ ಇದನ್ನು ತೋರಿಸ್ಲೇಬೇಕು. ನನ್ನ ಹತ್ರ ಇರುವಂಥ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ಟ್ ಮೆಟೀರಿಯಲ್ ಅಂದ್ರೆ ಇದೆ, ವಿಚ್ ಕಾಸ್ಟ್ ಅರೌಂಡ್ 4000 rupees. ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಮಾರ್ಕರ್ಸ್. ಇದು ನಾನು ಬೈ ಮಾಡಿದ್ದಲ್ಲ, ಒನ್ ಆಫ್ ಮೈ ಫ್ರೆಂಡ್ ಫ್ಯಾಷನ್ ಡಿಸೈನಿಂಗ್ ಮಾಡ್ತಿರೋರು ಗಿಫ್ಟೆಡ್ ಮೀ. ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ. ಒಂದು ಸ್ಪೆಷಲ್ ಥಿಂಗ್ ಅಬೌಟ್ ದಿಸ್ ಮಾರ್ಕರ್ಸ್ ಏನಂದರೆ ವೆರಿ ಹೈ ಕ್ವಾಲಿಟಿ ಆರ್ಟಿಸ್ಟಿಕ್ ಮಾರ್ಕರ್ಸ್. ಶೈನ್ ಹ್ಯಾನ್ ಆರ್ಟ್ಸ್ ಅಂತ ಸಮ್ ಕೊರಿಯನ್ ಕಂಪ್ನಿ ಮಾರ್ಕರ್ಸ್. ಇದು ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಲುಕ್ ಅಟ್ ದಿಸ್ ನಿಬ್. ಒಂದು ಕಡೆ ಫೈನ್ ನಿಬ್ ಕೊಟ್ಟಿದ್ದಾರೆ ಆ್ಯಂಡ್ ಅದರ್ ಸೈಡ್ ಈಸ್ ಬ್ರಾಡ್ ನಿಬ್. ಸಖತ್ ಇಷ್ಟ ಆಯ್ತು ಇದು. ಇಟ್ ಕಂಟೈನ್ಸ್ ಸಮ್ 40 ಮಾರ್ಕರ್ಸ್ ಇನ್ ದಿಸ್. ಇದರಿಂದ ಇದುವರೆಗೂ ಕೂಡ ಯಾವುದೋ ಆರ್ಟ್ ವರ್ಕ್ ಕ್ರಿಯೇಟ್ ಮಾಡಿಲ್ಲ. ರೀಸನ್ ಏನಂದರೆ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕು. ಲೈಕ್ ಪ್ರಾಡಕ್ಟ್ ಚೆನ್ನಾಗಿದೆ, ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಲ್ವ. ಯಾವ ಥರ ಆರ್ಟ್ ವರ್ಕ್ ಕ್ರಿಯೇಟ್ ಮಾಡಬೇಕು, ಯಾವ ಮೀಡಿಯಾ ಮೇಲೆ ಕ್ರಿಯೇಟ್ ಮಾಡಬೇಕು, ಸೊ ಆ ಒಂದು ಥಿಂಗ್ಸ್ನ ಸ್ಟಡಿ ಮಾಡಿದ ಮೇಲೆ ಯೂಸ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ಐ ವಿಲ್ ಕ್ರಿಯೇಟ್ ಸಮ್ ಆರ್ಟ್ ವರ್ಕ್, ನಿಮಗೂ ಕೂಡ ತೋರಿಸ್ತೀನಿ. ಸೊ ಮಾರ್ಕರ್ಸ್ ಬಂದು ಇದು. ನೆಕ್ಸ್ಟ್ ಸ್ಕೆಚ್ ಪೆನ್ಸಿಗೆ ಬಂದಾಗ ಸ್ಟ್ರಿಪ್ ಪೆನ್ಸ್ ಅಂತ 0.4 ಸೈಜ್ ನಿಬ್. ಈ ಒಂದು ಸ್ಕೆಚ್ ಪೆನ್ಸ್ನ ಯೂಸ್ ಮಾಡ್ತೀನಿ. ಇಟ್ ವಿಲ್ ಕಾಸ್ಟ್ ಅರೌಂಡ್ 10 rupees ಒಂದು. ಸೊ ಟೋಟಲ್ ಸೆಟ್ಗೆ ಸಮ್ 200 rupees ಆಗುತ್ತೆ. ವೆರಿ ಡಿಟೈಲಿಂಗ್ ಡ್ರಾಯಿಂಗ್ ಆರ್ ಡಿಟೈಲಿಂಗ್ ಇಲಿಸ್ಟ್ರೇಷನ್ ವರ್ಕ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಇದು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಕಲರ್ ಪೆನ್ಸಿಲ್ಸ್. ಇದು ಸ್ಟೆಡ್ಲರ್ ಲೂನಾ ಅಂತ. ನನಗೆ ಇಷ್ಟ ಆಗಿಲ್ಲ ಇದು. ದ ರೀಸನ್ ಏನಂದರೆ ದಿಸ್ ಇಸ್ ನಾಟ್ ಆರ್ಟಿಸ್ಟಿಕ್ ಗ್ರೇಡ್ ಪೆನ್ಸಿಲ್ಸ್. ಇದೊಂಥರ ಸ್ಟೂಡೆಂಟ್ ಗ್ರೇಡ್ ಪೆನ್ಸಿಲ್ಸ್. ಆರ್ಟಿಸ್ಟ್ ಯೂಸ್ ಮಾಡೋ ಒಂದು ನೆಕ್ಸ್ಟ್ ಲೆವೆಲ್ಲೇ ಇರುತ್ತೆ. ಇದರಲ್ಲಿ ಆ್ಯಕ್ಚುಲಿ ಇದರಿಂದನೂ ಒಂದು ಪೋರ್ಟ್ರೇಟ್ ಕ್ರಿಯೇಟ್ ಮಾಡಿದ್ದೆ. ತುಂಬ ಹಾರ್ಡ್ ಪ್ರೆಸ್ ಮಾಡಿ ಡ್ರಾ ಮಾಡಬೇಕು. ಜೊತೆಗೆ ಒಂದು ಪಿಗ್ಮೆಂಟ್ಸ್, ಕಲರ್ ಪಿಗ್ಮೆಂಟ್ಸ್ ಕೂಡ ಜಾಸ್ತಿ ಇರೋದಿಲ್ಲ. ಆ್ಯಂಡ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಐ ಆಮ್ ಪ್ಲಾನಿಂಗ್ ಟು ಬೈ ಸಮ್ ಆರ್ಟಿಸ್ಟಿಕ್ ಗ್ರೇಡ್ ಪೆನ್ಸಿಲ್ಸ್. ಇಟ್ ವಿಲ್ ಕಾಸ್ಟ್ ಅರೌಂಡ್ ಲೈಕ್ ಪಾಲಿಕ್ರೋಮಸ್ ಆ್ಯಂಡ್ ಪ್ರಿಸ್ಮಾ ಕಲರ್ಸ್ ಅಂತ ಇರುತ್ತೆ. ಇಟ್ ವಿಲ್ ಕಾಸ್ಟ್ ಮೋರ್ ದೆನ್ 2000 rupees. ನೋಡಿ ಯಾರಾದರೂ ಸ್ಪಾನ್ಸರ್ ಮಾಡ್ತೀರಾ ಅಂತ. ಓಕೆ, ಜಸ್ಟ್ ಕಿಡಿಂಗ್. ಏನಾದ್ರು ಸ್ಪಾನ್ಸರ್ ಮಾಡಿದ್ರೆ ಅದರಿಂದ ಫಸ್ಟ್ ಪೋರ್ಟ್ರೇಟ್ ನಿಂದೆ. ಸ್ಕೆಚ್ ಪೆನ್ಸ್ ಆಯಿತು, ಮಾರ್ಕರ್ಸ್ ಆಯಿತು, ಪೆನ್ಸಿಲ್ಸ್ ಆಯಿತು. ಓಕೆ, ಲೆಟ್ಸ್ ಮೂವ್ ಆನ್ ಟು ಪೇಂಟಿಂಗ್ಸ್. ಮೊದಲಿಗೆ ನಾ ಯೂಸ್ ಮಾಡೋಂಥ ವಾಟರ್ ಕಲರ್ಸ್ ಬಂದು ಫೈಬರ್ ಕ್ಯಾಸ್ಟಲ್ ವಾಟರ್ ಕಲರ್ ಟ್ಯೂಬ್ಸ್. ಆರ್ಟಿಸ್ಟಿಕ್ ವಾಟರ್ ಕಲರ್ಸ್ ಆ್ಯಕ್ಚುಲಿ ತುಂಬ ಯೂಸ್ಫುಲ್. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇದ್ರ ಕಾಸ್ಟ್ ನನಗೆ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ವಿತಿನ್ 500 rupees ಆಗುತ್ತೆ ಅನ್ಕೊಂತೀನಿ ಹೋಲ್ ಸೆಟ್. ನೆಕ್ಸ್ಟ್ ಅಕ್ರೆಲಿಕ್ ಪೇಂಟಿಂಗ್ಸ್ ಬರೋಣ. ಒನ್ ಈಸ್ ಫೆವಿಕ್ರಿಲ್. ಜಾಸ್ತಿ ಯೂಸ್ ಮಾಡುವಂಥ ಪ್ರಾಡಕ್ಟ್ ಅಂದರೆ ಫೆವಿಕ್ರಿಲ್ ಕಂಪ್ನಿ. ಇನ್ ಕೇಸ್ ಏನಾದರೂ ಈ ಒಂದು ಕಂಪ್ನಿ ನನಗೆ ಬೇಕಾಗಿರುವಂಥ ಕಲರ್ ಸಿಗಲಿಲ್ಲ ಅಂದರೆ ಕ್ಯಾಮ್ಲಿನಲ್ಲಿ ಚೂಸ್ ಮಾಡ್ತೀನಿ. ಸೊ ಇದು ತಪ್ಪಿರೋದು. ಎರಡರಲ್ಲಿ ನನಗೆ ಬೇಕಿರುವಂಥ ಕಲರ್ ಸಿಗುತ್ತೆ. ಜೊತೆಗೆ ದಿಸ್ ಇಸ್ ಆ್ಯಕ್ಚುಲಿ 100 ml ಬಾಟಲ್. ದಿಸ್ ಇಸ್ ಆ್ಯಕ್ಚುಲಿ 500 ml ಬಾಟಲ್. ಏನು ತೊಗೊಂಡಿದ್ದೆ ಇದಂದರೆ 1 year ಬ್ಯಾಕ್ ಕಾಲೇಜಲ್ಲಿ ಸ್ಪೀಡ್ ಪೇಂಟಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಆ ಒಂದು ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಆ ಒಂದು ಟೈಮಲ್ಲಿ ತೊಗೊಂಡಿದ್ದು ಆಲ್ಮೋಸ್ಟ್ ಖಾಲಿಯಾಗಿ ಹೋಗಿದೆ ಮ್ಯಾನ್. ಜಸ್ಟ್ ಬಾಟಲ್ ಸ್ವಲ್ಪ ಇದೆ ಆ್ಯಂಡ್ ಈ ಬಾಕ್ಸಲ್ಲಿ ಫುಲ್ ಪೇಂಟಿಂಗ್ಸೇ ಇರೋದು. ಐ ಶುಡ್ ಕ್ರಿಯೇಟ್ ಸಮಥಿಂಗ್ ಔಟ್ ಆಫ್ ದಿಸ್. ಸೊ ಆ ಒಂದು ಪೇಂಟಿಂಗ್ಸ್ ಜೊತೆಗೆ ಐ ಹ್ಯಾವ್ ದಿ ಸ್ಮಾಲ್ ಬಾಟಲ್ಸ್ ಆಲ್ಸೋ. ಈ ಒಂದು ಸ್ಮಾಲ್ ಬಾಟಲ್ಸ್ ಇದೆ. ಇಟ್ ವಿಲ್ ಕಾಸ್ಟ್ ಅರೌಂಡ್ 15 rupees ಅಷ್ಟೇ. 20 ml ಬಾಟಲು. ಬಿಗಿನಿಯರ್ಸ್ ಏನಾದರೂ ಪೇಂಟಿಂಗ್ಸ್ ಕಲಿಬೇಕು ಅನ್ನೋರು ಈ ಒಂದು ಬಾಟಲ್ಸ್ನ ಯೂಸ್ ಮಾಡಿದ್ರೆ ಓಕೆ. ಎಷ್ಟು ಕ್ವಾಂಟಿಟಿ ಇದರಲ್ಲಿ ಇರುತ್ತೆ ಅಂದರೆ ಒಂದು ಸೆಟ್ ಈ ಥರ ತೊಗೊಂಡ್ರೆ ನೋಡ್ತಿದ್ದೀರಲ್ಲ ಹಿಂದೆಗಡೆ ಪೇಂಟಿಂಗ್ಸ್, ಆ ಥರ ಎರಡನ್ನೂ ಕೂಡ ಮಾಡ್ಬೋದು. ಅಷ್ಟಕ್ಕೆ ಸಾಕಾಗುತ್ತೆ ಈ ಒಂದು ಸ್ಮಾಲ್ ಬಾಟಲ್ಸ್. ಸೊ ಪ್ರಾಕ್ಟೀಸ್ ಮಾಡೋರೆಲ್ಲ ಇದನ್ನು ತೊಗೊಳ್ಳಿ ಅಷ್ಟೇ. ಆ್ಯಂಡ್ ಕಮಿಂಗ್ ಟು ಬ್ರಷಸ್, ನಾನು ಯೂಸ್ ಮಾಡುವಂಥ ಬ್ರಷಸ್ ಇದು. ಆ್ಯಕ್ಚುಲಿ ಇದರಲ್ಲಿ 2 ಕಂಪ್ನಿ ಇದೆ. ಒನ್ ಈಸ್ ಕ್ಯಾಮ್ಲಿನ್ ಆ್ಯಂಡ್ ಒನ್ ಮೋರ್ ಈಸ್ ಲೋಕಲ್. ಇದು ಯಾವಾಗ ತೊಗೊಂಡಿದ್ದಂದರೆ ಚಿತ್ರಕಲಾ ಪರಿಷತ್ತಲ್ಲಿ ಚಿತ್ರಸಂತೆಗೆ ಹೋದಾಗ ಅಲ್ಲಿ ಒಬ್ಬರು ಮಾರ್ತಿದ್ರು. ಅರೌಂಡ್ 200 rupeesಗೆ ಹೋಲ್ ಬ್ರಷಸ್ ಸೆಟ್ ಸಿಗೋದು. ಕ್ವಾಲಿಟಿ ಸೇಮ್. ಕ್ಯಾಮ್ಲಿನ್ ಆ್ಯಂಡ್ ದಿಸ್ ಲೋಕಲ್ ಥಿಂಗ್ ಎರಡೂ ಕೂಡ ಬ್ರಷ್ ಬಂದ್ಬಿಟ್ಟು ಸಿಂಥೆಟಿಕ್ ಬ್ರಷ್, ಬಟ್ ಕಾಸ್ಟ್ ಮಾತ್ರ ಇದೇ ಕಡಿಮೆ ಇರುತ್ತೆ. ಅರೌಂಡ್ ಒಂದು ಸೆಟ್ಗೆ 200 rupees ಆಗಿತ್ತು. ಅಷ್ಟೇ ಕ್ವಾಂಟಿಟಿ, ಅದೇ ಕ್ವಾಲಿಟಿ ಕ್ಯಾಮ್ಲಿನಲ್ಲಿ ತೊಗೊಳಕ್ಕೆ ಹೋದರೆ ಒಂದು ಸೆಟ್ಗೆ ಮೋರ್ ದೆನ್ 500 rupees ಕಾಸ್ಟ್ ಆಗುತ್ತೆ. ಸೊ ಆಲ್ವೇಸ್ ಗೋ ವಿತ್ ವೋಕಲ್. ಸುಮ್ಮನೆ ಹೇಳಿದೆ, ಕಂಪ್ಲೀಟ್ಲಿ ಹೋಗೋಕ್ಕಾಗಲ್ಲ. ಸಮಥಿಂಗ್ಸ್ ಆಲ್ಮೋಸ್ಟ್ ಇಲ್ಲಿರೋವಂಥ ಆರ್ಟ್ ಮೆಟೀರಿಯಲ್ಸ್ ಎಲ್ಲ ಔಟ್ ಆಫ್ ಕಂಟ್ರಿ ಇದೆ. ಬಟ್ ವಿ ಶುಡ್ ಟ್ರೈ ಟು ಗೋ ವಿತ್ ಲೋಕಲ್ ಥಿಂಗ್ಸ್ನ ಬೈ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್, ಈ ಒಂದು ಪೇಂಟಿಂಗ್ ಮಾಡೋದಕ್ಕೆ ಐ ವಿಲ್ ಯೂಸ್ ದಿಸ್ ಕ್ಯಾನ್ವಸ್ ಬೋರ್ಡ್ಸ್. ಈ ಒಂದು ಸೈಜ್ ವಿಲ್ ಕಾಸ್ಟ್ ಅರೌಂಡ್ 25 rupees, 40 rupees. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ದಿಸ್ ವಿಲ್ ಕಾಸ್ಟ್ ಅರೌಂಡ್ 170 rupees. ಸೊ ಈ ಥರ ಒಂದು ಕ್ಯಾನ್ವಸ್ ಪ್ಯಾಡ್ಸ್ ಆರ್ ಬೋರ್ಡ್ಸ್ ಸಿಗುತ್ತೆ. ಇದ್ರ ಮೇಲ್ಗಡೆ ನಾವು ಪೇಂಟಿಂಗ್ಸ್ನ ಮಾಡ್ಬೋದು. ಓನ್ಲಿ ಅಕ್ರೆಲಿಕ್ ಪೇಂಟಿಂಗ್ ಆ್ಯಂಡ್ ಆಯಿಲ್ ಪೇಂಟಿಂಗ್ಸ್. ನನ್ನ ಹತ್ರ ಆಯಿಲ್ ಪೇಂಟಿಂಗ್ ಇಲ್ಲ. ಐ ಶುಡ್ ಬೈ ದಟ್. ದ ಮೋಸ್ಟ್ ಈಸಿಯೆಸ್ಟ್ ಪೇಂಟಿಂಗ್ ಅಂದರೆ ಆಯಿಲ್ ಪೇಂಟಿಂಗ್. ದ ಮೋಸ್ಟ್ ಟಫೆಸ್ಟ್ ಪೇಂಟಿಂಗ್ ಅಂದರೆ ಮೋಸ್ಟ್ ಈಸಿಯೆಸ್ಟಾ ಐ ಡೋಂಟ್ ನೋ. ನಾನು ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ ಆಯಿಲ್ ಪೇಂಟಿಂಗ್ ಹೇಗಿರುತ್ತೆ ಅಂತ. ಬಟ್ ದಿಸ್ ಥಿಂಗ್ ಇದೆಯಲ್ಲ, ವಾಟರ್ ಕಲರ್ಸ್ ಮೋಸ್ಟ್ ಟಫೆಸ್ಟ್ ಇದೆ ಆ್ಯಕ್ಚುಲಿ. ನೀವು ಇದರಲ್ಲಿ ಏನಾದರೂ ಪೇಂಟಿಂಗ್ ಮಾಡ್ತೀರ ಅಂದರೆ ತುಂಬ ಪ್ರೂವ್ ಆಗಬೇಕು. ರೀಸೆಂಟ್ಲಿ ಒಂದು ಸ್ಕೆಚ್ ಬುಕ್ ತಂದಿದ್ದೆ ಆ್ಯಂಡ್ ದಿಸ್ ಇಸ್ ಆ್ಯಕ್ಚುಲಿ ಅಕ್ರೆಲಿಕ್ ಪೇಂಟಿಂಗ್ ಸ್ಕೆಚ್ ಬುಕ್ಸ್. ಓಪನ್ ಮಾಡಿಬಿಡ್ತೀನಿ ಈಗಲೇ. ವಾವ್,
ಮೇಲ್ಗಡೆ ಒಂದು ರಫ್ ಟೆಕ್ಸ್ಚರ್ ಇದೆ, ಲೈಕ್ ಪೇಂಟಿಂಗ್ಸ್ಗೋಸ್ಕರ, ಲೈಕ್ ಆಲ್ಮೋಸ್ಟ್ ಕ್ಯಾನ್ವಸ್ ಟೈಪ್ ಇದೆ. ಇದ್ರ ಮೇಲ್ಗಡೆ ವಾಟರ್ ಕಲರ್ ಆದರೂ ಟ್ರೈ ಮಾಡ್ಬೋದು, ಆರ್ ಅಕ್ರೆಲಿಕ್ ಪೇಂಟಿಂಗ್ ಆದರೂ ಟ್ರೈ ಮಾಡ್ಬೋದು. ಅರೌಂಡ್ 20 ಶೀಟ್ಸ್ ಇದೆ, 100 rupees ಸ್ಕೆಚ್ ಬುಕ್. ಇದು ಇಷ್ಟ ಆಯ್ತು. ಇದು ಐ ಶುಡ್ ಟ್ರೈ ಸಮಥಿಂಗ್ ಔಟ್ ಆಫ್ ದಿಸ್. ಆ್ಯಂಡ್ ಪೆನ್ಸಿಲ್ ಸ್ಕೆಚಸ್ ಆ್ಯಂಡ್ ಕಲರ್ ಪೆನ್ಸಿಲ್ ಸ್ಕೆಚಸ್ಗೆ ಯೂಸ್ ಮಾಡುವಂಥ ಮೀಡಿಯಾ ಬಂದ್ಬಿಟ್ಟು ದಿಸ್ ಇಸ್ ದ ಶೀಟ್ ವಿಚ್ ಐ ಯೂಸ್ ಫಾರ್ ಸ್ಕೆಚಿಂಗ್ಸ್. ಐವರಿ ಶೀಟ್ ಅಂತ, ತುಂಬ ಹಾರ್ಡ್, ಅರೌಂಡ್ 300 GSM ಇರುತ್ತೆ ಅನ್ಕೊತೀನಿ. ಇದು ತುಂಬ ಸ್ಮೂತ್ ಇರುತ್ತೆ. ಸೊ ಏನೇ ರಿಯಲಿಸ್ಟಿಕ್ ಸ್ಕೆಚಸ್ ಮಾಡಬೇಕಾದ್ರೂ ಕೂಡ ಈ ಒಂದು ಶೀಟ್ನ ಯೂಸ್ ಮಾಡ್ಬೋದು. A4 ಸೈಜಲ್ಲಿ ಬರುತ್ತೆ ಆ್ಯಂಡ್ A3 ಸೈಜಲ್ಲೂ ಕೂಡ ಬರುತ್ತೆ. ಇನ್ ಕೇಸ್ ಏನಾದರೂ ಬೇಕು ಅಂದರೆ A1 ಸೈಜ್ ಬಿಗ್ ಸೈಜಲ್ಲೂ ಕೂಡ ಬರುತ್ತೆ ಈ ಒಂದು ಶೀಟ್ಸ್. ಅದು ಬಿಟ್ಟರೆ ಸಮ್ ಲೋಕಲ್ ಮಾರ್ಕರ್ಸ್ ಆ್ಯಂಡ್ ಒನ್ ಮೋರ್ ಥಿಂಗ್ ರೀಸೆಂಟಾಗಿ ಬೈ ಮಾಡಿದ್ದೇನೆಂದರೆ ಚಾರ್ಕೋಲ್ ಪೆನ್ಸಿಲ್ಸ್, ಅಪ್ಸರಾ ಚಾರ್ಕೋಲ್ ಪೆನ್ಸಿಲ್ಸ್. ಇದಿನ್ನೂ ಓಪನ್ನೇ ಮಾಡಿಲ್ಲ ನಾನು. ಐ ಶುಡ್ ಟ್ರೈ ಸಮಥಿಂಗ್ ಔಟ್ ಆಫ್ ದಿಸ್. 3 ಪೆನ್ಸಿಲಿಂದ 50 rupees ಕಾಸ್ಟ್ ಆಗುತ್ತೆ. ಇಲ್ಲಿರೋವಂಥ ಎಲ್ಲ ಪೆನ್ಸಿಲ್ಸ್ ಏನಿದೆ ಇದೆಲ್ಲ ಸ್ಟೆಡ್ಲರ್ ಗ್ರಾಫೈಟ್ ಪೆನ್ಸಿಲ್ಸ್, ಇದು ಚಾರ್ಕೋಲ್ ಪೆನ್ಸಿಲ್ಸ್. ನೋಡೋಣ, ಇದರಿಂದ ಒಂದು ಆರ್ಟ್ ವರ್ಕ್ ಕ್ರಿಯೇಟ್ ಮಾಡ್ತೀನಿ. ದಿಸ್ ಇಸ್ ಆ್ಯಕ್ಚುಲಿ ಪ್ಯಾಲೆಟ್, ಪೇಂಟಿಂಗ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಆಲ್ವೇಸ್ ಟೇಕ್ ಸ್ಮಾಲ್ ಸೈಜ್. ಯಾಕಂದರೆ ನೀವೇನಾದರೂ ಎಕ್ರೆಲಿಕ್ ಪೇಂಟಿಂಗ್ಸ್ ಮಾಡಬೇಕಂತ ಜಾಸ್ತಿ ಹಾಕ್ಕೊಂಡ್ರೆ ಬೇಗ ಡ್ರೈ ಆಗುತ್ತೆ ಪೇಂಟಿಂಗ್ಸು. ಸೊ ಕಡಿಮೆ ಹಾಕೋಬೇಕಲ್ಲ. ಸೊ ಕಡಿಮೆ ಅಂದರೆ ಆಬ್ವಿಯಸ್ಲಿ ಚಿಕ್ಕ ಪ್ಯಾಲೆಟ್ ವಿಲ್ ಬಿ ಓಕೆ. ಒನ್ ಲಾಸ್ಟ್ ಥಿಂಗ್ ರಿಮೈನಿಂಗ್ ಈಸ್ ನನ್ನ ಸ್ಕೆಚ್ ಬುಕ್ಸ್. ಸೊ ದಿಸ್ ಆರ್ ಮೈ ಸ್ಕೆಚ್ ಬುಕ್ಸ್. ಫಸ್ಟ್ ಒನ್ ಈಸ್ ವಾಟರ್ ಕಲರ್ ಸ್ಕೆಚ್ ಬುಕ್. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ, ಸ್ಮಾಲ್ ಥಿಂಗ್. ಸೊ ಚೆನ್ನಾಗಿದೆ ಇದು ಆ್ಯಕ್ಚುಲಿ. ನೋಡಿ ಥ್ರೆಡ್ ಕೊಟ್ಬಿಟ್ಟು ದಿಸ್ ಶೀಟ್ಸ್ ಆರ್ ಸೋ ರಫ್ ಟೆಕ್ಸ್ಚರ್ ಇದೆ. ಜೊತೆಗೆ ಆ್ಯಕ್ಚುಲಿ ದಿಸ್ ಇಸ್ ಮೇಡ್ ಫಾರ್ ವಾಟರ್ ಕಲರ್ಸ್, ಬಟ್ ಖಾಲಿ ಇದೆ, ಏನೂ ಮಾಡಿಲ್ಲ. ಐ ಶುಡ್ ಡೂ ಸಮ್ ಆರ್ಟ್ ವರ್ಕ್ಸ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಈ ಒಂದು ಸ್ಮಾಲ್ ಸ್ಕೆಚ್ ಬುಕ್. ಆ್ಯಂಡ್ ಇದು ನನ್ನ ಫೇವ್ರೆಟ್ ಸ್ಕೆಚ್ ಬುಕ್ಸ್. ನೀವೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೀರಾ ಅಂದರೆ ಗೊತ್ತಿರುತ್ತೆ ಇದರೊಳಗಡೆ ಏನೇನು ಡ್ರಾ ಮಾಡಿದ್ದೀನಿ ಅಂತ. ಲೆಟ್ ಮಿ ಶೋ ಯು ಸಮ್ ಸ್ನೀಕ್ ಪೀಕ್. ಓಕೆ, ಈ ಒಂದು ಸ್ಕೆಚ್ ಬುಕ್ ಜೊತೆಗೆ ಜಾಸ್ತಿ ನಾನು ಯೂಸ್ ಮಾಡೋವಂಥದ್ದೇ ಈ ಒಂದು ಮೈಕ್ರಾನ್ ಪೆನ್. ನಾನು ಎಲ್ಲೇ ಹೊರಗಡೆ ಹೋಗ್ಲಿಟ್ಟೆ ನನ್ನ ಬ್ಯಾಗಲ್ಲಿ ಈ 1-2 ಐಟಮ್ಸ್ ಇದ್ದೇ ಇರುತ್ತೆ. ಸ್ಕೆಚ್ ಬುಕ್ ಆದಷ್ಟು ಚಿಕ್ಕದಾಗಿದ್ದಷ್ಟು ಇಷ್ಟ ಆಗುತ್ತೆ. ಎಲ್ಲರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಈಸಿಯಾಗಿ ಇದನ್ನು ಕ್ಯಾರಿ ಮಾಡ್ಬೋದಲ್ಲ. ಬಟ್ ಈ ಒಂದು ಬಿಗ್ ಸ್ಕೆಚ್ ಬುಕ್ಸ್ ತೊಗೊಂಡು ಹೋಗೋದಕ್ಕಾಗಲ್ಲ. ಸೊ ಅದೊಂದು ರೀಸನ್ಗೆ ಇದು ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಸ್ಕೆಚ್ ಬುಕ್ ಬಂದು ಇದು A4 ಸೈಜ್ 130 GSM ಸ್ಕೆಚ್ ಬುಕ್. ಆಲ್ಮೋಸ್ಟ್ ಫಿಲ್ ಆಗಿದೆ ಇದು ಕೂಡ. ಸೊ ಆ್ಯಂಡ್ ಒನ್ ಲಾಸ್ಟ್ ಸ್ಕೆಚ್ ಬುಕ್ ಬಂದು ಒನ್ ಬಿಗ್ ಸ್ಕೆಚ್ ಬುಕ್ ಇದೆ, ದಟ್ ಈಸ್ A3 ಸೈಜ್ ಸ್ಕೆಚ್ ಬುಕ್. ಆ್ಯಂಡ್ ಇದರಲ್ಲೂ ಕೂಡ ಜಾಸ್ತಿ ಸ್ಕೆಚ್ ಮಾಡಿಲ್ಲ. ಒನ್ ವಾಟರ್ ಕಲರ್ ಟ್ರೈ ಮಾಡಿದ್ದೆ. ಆ್ಯಂಡ್ ಅನದರ್ ಥಿಂಗ್ ಈಸ್ ಬಾಲ್ ಪೆನ್ ಸ್ಕೆಚ್. ಇದು ಕೂಡ ಖಾಲಿ ಇದೆ. ಆಲ್ಮೋಸ್ಟ್ ನನ್ನ ಹತ್ರ ಎಷ್ಟೊಂದು ಖಾಲಿ ಇರೋ ಸ್ಕೆಚ್ ಬುಕ್ಸ್ ಇದ್ರೂ ಕೂಡ ಏನಾದರೂ ಬೈ ಮಾಡೋಕ್ಕೆ ಹೋದಾಗ ಇನ್ನೊಂದು ಎಕ್ಸ್ಟ್ರಾ ಸ್ಕೆಚ್ ಬುಕ್ ತರ್ತೀನಿ. ಎಷ್ಟೇ ಸ್ಕೆಚ್ ಬುಕ್ ಇದ್ರೂ ಕೂಡ ಇನ್ನೂ ಬೇಕು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಆರ್ಟಿಸ್ಟ್ ಮೈಂಡ್ ಹಂಗಿರುತ್ತೆ. ಒನ್ ಲಾಸ್ಟ್ ಥಿಂಗ್ ಈಸ್ ನೀವೇನಾದರೂ ಬೈ ಮಾಡಬೇಕು ಅಂದರೆ ಇಷ್ಟು ಕೂಡ ಬೈ ಮಾಡೋಕ್ಕೆ ಹೋಗಬೇಡಿ ಮ್ಯಾಮ್. ಇಷ್ಟು ಕೂಡ ನಾನು ಒಂದೇ ಸಲ ಬೈ ಮಾಡಿದ್ದಲ್ಲ. ದಿಸ್ ಇಸ್ ಆ್ಯಕ್ಚುಲಿ ಕಲೆಕ್ಷನ್ ಆಫ್ 3 years. ಸ್ವಲ್ಪ ಕಮಿಷನ್ ವರ್ಕ್ಸ್ ಮಾಡಿ, ಸೇವಿಂಗ್ಸ್, ಅರ್ನಿಂಗ್ಸ್ ಇದೆಲ್ಲ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿ ಬೈ ಮಾಡಿರುವಂಥ ಕೆಲವು ಮೆಟೀರಿಯಲ್ಸ್ ಇದು. ಸೊ ನೀವು ಕೂಡ ಅಪ್ಗ್ರೇಡ್ ಮಾಡ್ತಾ ಬನ್ನಿ. ಏನಾದರೂ ಇಷ್ಟು ಕೂಡ ಬೈ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಎಸೆನ್ಷಿಯಲ್ ಥಿಂಗ್ಸ್ನ ಮಾತ್ರ ಬೈ ಮಾಡಿ. ಆ್ಯಂಡ್ ಇಫ್ ಯು ಆರ್ ಗೆಟಿಂಗ್ ಇಂಪ್ರೂವ್ಡ್ ಇನ್ ಆರ್ಟ್ ವರ್ಕ್ಸ್, ಅಪ್ಗ್ರೇಡ್ ಮಾಡ್ತಾ ಬನ್ನಿ. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಇನ್ವೆಸ್ಟ್ ಇನ್ ಆರ್ಟ್ ಮೆಟೀರಿಯಲ್ಸ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ಕೇಳಿದಾಗ ತುಂಬ ಜನ ಇಂಟ್ರೆಸ್ಟ್ ಕೊಟ್ಟಿದ್ರಿ, ಐ ವಾಂಟ್ ಟು ಸಿ ಯುವರ್ ಆರ್ಟ್ ಮೆಟೀರಿಯಲ್ಸ್ ಅಂತ. ಸೊ ಹಿಯರ್ ಇಟ್ ಈಸ್. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯೂಸ್ಫುಲ್ ಆಗಿದೆ, ಹೆಲ್ಪ್ ಆಗಿದೆ ಅಂದರೆ ಕಮ್ ಆನ್, ಹಿಟ್ ದಟ್ ಲೈಕ್ ಬಟನ್. ಆ್ಯಂಡ್ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಗೋ ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಚಿದಾ ಆರ್ಟ್ಸ್ ಅಂತ. ಗೋ ಅದು ಮಾಡಿ, ಎಲ್ಲ ಮಾಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಬಾಯ್. ವೇಟ್ ಇನ್ನೊಂದೆರಡು ಐಟಮ್ ಇದೆ. ಐ ವಾಂಟ್ ಟು ಶೋ ಯು ದಟ್ ಆಲ್ಸೋ. ನೋಡ್ಬಿಡ್ತೀನಿ ನಾ ಏನಾದರೂ ಇದೆಯಾ ಅಂತ. ಯಾ, ಇನ್ನೊಂದು ಸ್ಮಾಲ್ ಕ್ಯಾನ್ವಸ್ ಪ್ಯಾಡ್, ಸಮ್ ಬಾಲ್. ಇದರಲ್ಲಿ ಏನಿದೆ ಅಂದರೆ ಸಮ್ ಪಿನ್ಸ್, ಗುಂಡ್ ಪಿನ್ಸ್, ಸಮ್ ಕ್ರಾಫ್ಟ್ ವರ್ಕ್ಸ್, ಸಮ್ ಶಾರ್ಪ್ ಐಟಮ್ಸ್, ಪ್ಲೇಟ್ಸ್, ಈ ಥರ ಥಿಂಗ್ಸ್ನ ಇಟ್ಟಿದ್ದೇನೆ ಇದ್ರೊಳಗಡೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಈ ಒಂದು ಎರೇಸರ್, ನೀಡಬಲ್ ಎರೇಸರ್ ಅಂತ. ಇದಿನ್ನೂ ಓಪನ್ ಮಾಡಿಲ್ಲ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಇದೇನಕ್ಕೆ ಯೂಸ್ ಆಗುತ್ತೆ ಅಂತ, ವಿಚ್ ಈಸ್ ವೆರಿ ಯೂಸ್ಫುಲ್ ಥಿಂಗ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಅದರ್ಸ್ ಲೈಕ್ ಕಟರ್ಸ್, ಸ್ಕೇಲ್ಸ್, ಟೇಪ್, ಶಾರ್ಪ್ನರ್ಸ್, ದಿಸ್ ಕಾಂಪಾಸ್, ಪ್ರೊಟ್ರಾಕ್ಟರ್, ದಿಸ್ ಥಿಂಗ್ಸ್ ಇಟ್ಟಿರ್ತೀನಿ. ಸೊ ನನ್ನ ಹತ್ರ ಇದೆಲ್ಲ ಇದೆ, ಬಟ್ ಕಾಲೇಜಿಗೆ ಬಂದು ತೊಗೊಂಡು ಹೋಗೋದು.